ನನ್ನ ಶಿವನ್ಗೆ ತುಮ್ಮಿ ಹೂ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಆ ಹೂ ಯಾವ ದೇವರಿಗೂ ಬೇಡ. ನನ್ನ ಶಿವನ್ಗೆ ಬಿಲ್ಪತ್ರೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಆ ಪತ್ರೆ ಯಾರಿಗೂ ಬೇಡ. ಎಲ್ಲಾ ದೇವರುಗಳಿಗೆ ಪೂರ್ಣಚಂದ್ರ ಇಷ್ಟ. ಆದ್ರೆ ನನ್ನ ಶಿವನ್ಗೆ ಅರ್ಧ ಶಶಿಯೇ ಇಷ್ಟ. ಅದನ್ನೇ ತಲೆ ಮೇಲೆ ಹೊತ್ಕೊಂಡು ಕುಣಿತಾಡ್ತಾನೆ. ನನ್ನ ಶಿವನ್ಗೆ ಮಸಣದ ಭಸ್ಮ ಅಂದ್ರೇನೆ ಇಷ್ಟ. ಆದ್ರೆ ಅದು ಯಾವ ದೇವರಿಗೂ ಇಷ್ಟ ಆಗೋದಿಲ್ಲ. ಎಲ್ಲಾ ದೇವರುಗಳಿಗೆ ತಮ್ಮ ವಾಸಕ್ಕೆ ದೇವಲೋಕನೇ ಆಗ್ಬೇಕು. ಆದ್ರೆ ನನ್ನ ಶಿವಂಗೆ ಮಸಣದಲ್ಲಿದ್ರು ಖುಷಿಯಾಗಿರ್ತಾನೆ. ಕೇಳು, ಶಿವನ ಲೀಲೆ ಅಷ್ಟು ಸುಲಭಕ್ಕೆ ಅರ್ಥ ಆಗಲ್ಲ ಅಂತ. ಈತ ದಾನವರಿಗೆ ವರ ಕೊಡ್ತಾನೆ, ಲೋಕ ಕಲ್ಯಾಣಕ್ಕೆ ಅಂತ ಹೊರಟವ್ರಿಗೆ ಸುಟ್ಟು ಭಸ್ಮ ಮಾಡ್ತಾನೆ. ಶರಣು ಅಂತ ಈತನ ಸನ್ನಿಧಿಗೆ ಹೋದ್ರೆ ಕೂಡ್ಲೆ ಮನ್ನಿಸ್ಬಿಡ್ತಾನೆ. ಅದಕ್ಕೆ ಹೇಳೋದು, ಸಮಯ ಇರ್ಬೇಕಾದ್ರೆ ನೇ ಎಚ್ಚೆತ್ಕೊಳ್ಳಿ, ಆತನ ಮೊರೆ ಹೋಗಿ ಅಂತ. ಇಲ್ಲ ಅಂದ್ರೂ ಅಡ್ಡಿ ಇಲ್ಲ. ನೀವು ಸತ್ ಮೇಲಾದ್ರೂ 4 ಜನ ನಿಮ್ ಕೈ ಕಾಲನ್ನ ಕಟ್ಟಿ ಅವನ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆನ ನುಡಿಯಾನೆ ಮಸಣದ ಮಾಲೀಕ ಅಲ್ವಾ. ಓಂ ನಮಃ ಶಿವಾಯ.